ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗಾದರೂ ಆಗಲಿ ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗಾದರೂ ಆಗಲಿ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾವು ಒಂದು 4 ಆಲೂಗಡ್ಡೆ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದು ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ಇದು ಚಲೋ ಹೊತ್ತಿನಾಗೆ ಮ್ಯಾಶ್ ಮಾಡೋಮ್ರಿ. ಇದು ಬಿಸಿ ಇದ್ದಾಗ ನೀವು ಮ್ಯಾಶ್ ಮಾಡಿದ್ರೆ ಬೇಗ ಸಣ್ಣ ಆಗ್ತೈತ್ರಿ, ಇಲ್ಲಾಂದ್ರೆ ಕಾಳ ಉಳಿತೈತಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತೈತೆ ಅಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾ ಈ ರೆಸಿಪಿ ಹೆಂಗೆ ಮಾಡ್ತೇನೆ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಬಿಸಿ ಇರ್ಬೇಕಾದ್ರೆ ಮ್ಯಾಶ್ ಮಾಡಿದ್ರೆ ಸ್ಮೂತಾಗಿ ಬರ್ತೈತೆ ನೋಡ್ರಿ. ಅದು ಆಲೂಗಡ್ಡೆ ಬಿಸಿ ಇರ್ತಾವಲ್ಲ, ಹಂಗಾಗಿ ಕೈಲೇ ಮಾಡೋಕ್ಕಾಗಲ್ಲ, ಈ ರೀತಿ ಮಾಡ್ಕೋಬೇಕ್ರಿ. ಇದೆಲ್ಲ ಮ್ಯಾಶ್ ಆಗೈತ್ರಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡ್ರಿ. ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗ್ತೈತ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ನಾನು ಧನಿಯಾ ಕಾಳು ಕುಟ್ಟಿ ಹಾಕೊಳಕತ್ತೀನಿ ರೀ. ಇದು ಫ್ಲೇವರ ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಇರ್ತೈತ್ರಿ, ಹಾಗಾಗಿ ಹಾಕೊಳಕತ್ತೀನಿ ರೀ. ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ ನೋಡ್ರಿ. ಈಗ ಧನಿಯಾ ಬೀಜ ನಾವು ಕುಟ್ಟಿ ಹಾಕೋದ್ರಿಂದ ಘಮ ಬಿಡ್ತೈತಿ ನೋಡ್ರಿ, ಎಷ್ಟು ಮಸ್ತ ಘಮ ಬರ್ತದೆ. ನೀವು ನಿಮ್ಮನೆ ಮಾಡಾಕತ್ರ ನಿಮ್ಗೂ ಗೊತ್ತಾಗ್ತೈತ್ರಿ. ನಾ ಬೇರೆ ಏನೋ ಹಾಕೋತಾ ಇಲ್ರಿ. ನನ್ನ ಹತ್ರ ಮಸಾಲೆ ಖಾರ ಇತ್ತಲ್ಲ, ಮಸಾಲೆ ಖಾರ ಹಾಕೋತೀನಿ. ನೀವು ಬೇಕಾದ್ರೆ ಚಾಟ್ ಮಸಾಲ, ಗರಂ ಮಸಾಲೆ ಯಾವ್ದಾದ್ರು ಹಾಕೋಬೋದ್ರಿ. ಈಗ ಇದಕ್ಕೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋತೀನಿ ರೀ. ಇದಕ್ಕೆ ಎಷ್ಟು ಹಿಡಿತೈತಿ ನೋಡಿ ಹಾಕ್ಕೋಬೇಕಾಗ್ತೈತ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕೋಬೋದು, ಕಾರ್ನ್ ಫ್ಲೋರ್ ಇಲ್ಲ ಏನು ಮಾಡೋದು ಅನ್ನೋದಾದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ಮಾಡ್ಕೋಬೋದು ರೀ. ದಿನ ನಾವು ಬೇರೆ ಬೇರೆ ರೆಸಿಪಿಗಳು ಮಾಡ್ತಾ ಇರ್ತೀವಿ ರೀ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರ್ಸಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನೋಡ್ರಿ, ಪದೇ ಪದೇ ಮಾಡ್ತಾ ಇರ್ತೀರಿ. 2 ಆಲೂಗಡ್ಡೆ ಇತ್ತಂದ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. ಎಲ್ಲ ಇಂಗ್ರೀಡಿಯೆಂಟ್ಸ್ ಮನ್ಯಾಗ ಇದ್ದೇ ಇರ್ತೈತ್ರಿ. ಆಲೂಗಡ್ಡೆ ಇದ್ದಾಗ ಈ ರೀತಿ ಮಾಡ್ಕೊಂಬಿಡ್ರಿ. ಈ ಹದ ಆಗೈತೆ ನೋಡ್ರಿ. ನಾನು ಕಾರ್ನ್ ಫ್ಲೋರ್ ಹಾಕೊಂಡ್ರಿ 2 ಸ್ಪೂನ್. ಈ ಹದ ಬಂದೈತೆ ನೋಡ್ರಿ. ನೀವು ಕಾರ್ನ್ ಫ್ಲೋರ್ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಹಾಕೋಬೋದು ರೀ. ಇದ್ರ ಜೊತೆ ಬ್ರೆಡ್ ಕ್ರಮ್ಸು ಹಾಕೋಬೋದು ರೀ. ನೀವು ಇಲ್ಲಿವರೆಗೆ ಮಾಡೋದು ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತ್ರಿ. ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಅದಕ್ಕೇನು ಕಾರ್ನ್ ಫ್ಲೋರ್ ಹಾಕೊಂಡು ಹಾಕ್ಕೊಂಡಿನ್ರಿ. ಈಗ ಸೇಪ್ ಮಾಡೋದು ಮುಖ್ಯ ರೀ. ನಿಮ್ಗೆ ಯಾವ ಸೇಪ್ ಇಷ್ಟ ಆಗುತ್ತೆ ನೋಡ್ಕೊಂಡು ಆ ಸೇಪ್ ಮಾಡ್ಕೋಬೋದು. ನಾ ಈಗ ಒಂಥರ ಸೇಪ್ ಮಾಡ್ತೀನಿ, ಅದು ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ನೀವು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈ ಕೈಗೆ ನಾನು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡ್ರಿ. ಇಲ್ಲಾಂದ್ರೆ ಕೈ ಗಂಟು ಸಾಧ್ಯತೆ ಇರ್ತೈತಿ, ಸ್ವಲ್ಪ ಎಣ್ಣೆ ಸವರ್ಕೋಬೇಕ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ಸೇಪ್ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಈ ಸೈಜಲ್ಲಿ ತೊಗೊಂಡಿನಿ ಹಿಟ್ಟ, ಈ ಸೇಪಲ್ಲಿ ಮಾಡ್ಕೋತೀನಿ ನೋಡ್ರಿ. ನಾನು ಈ ಸೇಪಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೇಪ್ ಬೇಕಾಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ರೌಂಡ್ ಆದರೂ ಮಾಡ್ಕೋಬೋದು, ಚೌಕಾದರೂ ಮಾಡ್ಕೋಬೋದು, ಉದ್ದಾದರೂ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ವೆರೈಟಿ ಸೇಪ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತೆ ರೀ. ಈಗ ನಾವು ಒಂದಷ್ಟು ಮಾಡ್ಕೊಂಡಿನಿ, ನಾನು ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಈಗ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕೋಬೇಕು. ಈಗ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಮಾಡ್ಕೊಂಡಿರೋ ಬಿಡ್ತೀನಿ ನೋಡ್ರಿ. ನಾವು 4-5 ಬಿಡ್ತೀನಿ ರೀ. ನಿಮ್ಮ ಪಾತ್ರೆಗೆ ಎಷ್ಟು ಹಿಡಿತಾ ನೋಡ್ಕೊಂಡು ನೀವು ಬಿಡ್ಬೇಕಾಗ್ತದೆ. ಇದೂ ಅಷ್ಟೇ ರೀ. ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಕೆಂಪಾಗಿಬಿಡ್ತಾವೆ, ಒಳಗೆ ಫ್ರೈ ಆಗಲ್ರಿ. ಯಾಕಂದ್ರೆ ನಾವು ಕಾರ್ನ್ ಫ್ಲೋರ್ ಹಾಕಿರ್ತೀವಲ್ಲ, ಹಾಗಾಗಿ ಕ್ರಿಸ್ಪಿಯಾಗಿ ಬಂದೇ ಬರ್ತಾವೆ. ಮೇಲೆ ಮಾತ್ರ ಕ್ರಿಸ್ಪಿ ಆಗ್ತಾವೆ. ಹಾಗಾಗಿ ನೀವು ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗೂ ಫ್ರೈ ಆಗ್ತಾವ್ರಿ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕಬೇಡ್ರಿ, ಸ್ವಲ್ಪ ಹೊತ್ತು ಫ್ರೈ ಆಗಲ್ರಿ. ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ಬಿಟ್ಟಾಗ ಸ್ವಲ್ಪ ಜಾಸ್ತಿ ಗುಳು ಇರ್ತಾವ್ರಿ. ಗುಳು ಸ್ವಲ್ಪ ಕಡಿಮೆ ಹಾಕತ್ತು ಅಂದ್ರೆ ತಿರುಗಿಸಿ ಹಾಕೊಳ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಬಂದಾವೆ. ನಿಮ್ಗೆ ಎಷ್ಟು ಕಲರ್ ಬೇಕು ನೋಡಿಕೊಂಡು ಇವು ಕೆಂಪು ಆಗ್ತಾವ್ರಿ. ನೀವು ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಮೇಲೆ ಮಾತ್ರ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸಾಫ್ಟಾಗಿ ಇರ್ತಾವ್ರಿ. ನಾನು ನಿಮಗೊಂದು ಮುರಿದು ತೋರಿಸ್ತೀನಿ ರೀ ಆಮೇಲೆ. ಈಗ ಇವು ಫ್ರೈ ಆಗ್ಯಾವ್ರಿ. ನಾನು ತಕ್ಕೋತೀನಿ ನೋಡ್ರಿ. ಬೇಗನೆ ಮಾಡ್ಕೊಂಬಿಡ್ಬೋದು. 2 ಆಲೂಗಡ್ಡೆ ಇತ್ತಂದ್ರೆ ಬೇಗನೆ ಮಾಡಿಬಿಡ್ಬೋದು ರೀ. ನೋಡ್ರಿ, ನಿಮ್ಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತದೆ. ತುಂಬ ಎಣ್ಣೆನೂ ಏನು ಹಿಡಿಯಂಗಿಲ್ಲ ರೀ. ಮೇಲೆ ಕ್ರಿಸ್ಪಿಯಾಗಿರ್ತಾವ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋತೀನಿ ನೋಡ್ರಿ. ನಾ ಮೀಡಿಯಮ್ ಸೈಜಿನ 4 ಆಲೂಗಡ್ಡೆ ತೊಗೊಂಡಿದ್ದೆ ರೀ. ಇಷ್ಟ ಆಗ್ಯಾವ ನೋಡ್ರಿ. ನೀವು ಈ ರೀತಿ ನಿಮ್ಮನ್ನ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತಿ ರೀ. ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಆಗ್ಯದ ಅನ್ನೋದು ನಿಮ್ಗೆ ಈಗ ತೋರಿಸ್ತೀನಿ ನೋಡ್ರಿ. ಸೌಂಡ್ ಕೇಳಿದ್ರೆ ಗೊತ್ತಾಗ್ತಾ ಇರ್ಬೇಕು ನೋಡ್ರಿ. ಈಗ ನಾನು ನಿಮಗೆ 3 ತೋರಿಸ್ತೀನಿ. ಒಳಗೆ ಎಷ್ಟು ಸಾಫ್ಟಾಗಿರ್ತೈತಿ ರೀ ನೋಡ್ರಿ. ಮ್ಯಾಲೆ ಕ್ರಿಸ್ಪಿ ಆಗೈತಿ, ಒಳಗೆ ಸಾಫ್ಟಾಗೈತಿ ನೋಡ್ರಿ. ಇದು ಆಲೂಗಡ್ಡೆ ಅಲ್ರಿ, ಹಾಗಾಗಿ ಒಳಗಡೆ ಸಾಫ್ಟಾಗಿ ಬರ್ತೈತಿ ರೀ.
ಯಾರು ಬೇಕಾದ್ರೂ ತಿನ್ಬೋದ್ರಿ ಇದು. ಈ ಸಾಸ್ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಸ್ನ್ಯಾಕ್ಸ್ ರೆಸಿಪಿ ಮಾಡೋದನ್ನ. ಈ ಸ್ನ್ಯಾಕ್ಸ್ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.